ಅಲ್ಲಿ 100 ಮನೆಗಳಿಗೆ ಇರೋದು ಎರಡೇ ನಲ್ಲಿ. ನೀರಿನ ಸಮಸ್ಯೆಯಿಂದ ಜನ ಹೊಡೆದಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕೊಡ ನೀರು ಹಿಡಿಯೋಕೆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ತಿದ್ದಾರೆ. ನೀರಿನ ಪೈಪ್ ಸುತ್ತ ಸಾಲುಗಟ್ಟಿ ನಿಂತಿರೋ ಮಹಿಳೆಯರು, ಮಕ್ಕಳು ಇರೋ ಒಂದೇ ಒಂದು ನಲ್ಲಿಯ ಮುಂದೆ ಇಟ್ಟಿರೋ ರಾಶಿ ರಾಶಿ ಕೊಡಗಳು. ಇದು ನಗರದ ಗೊರಗುಂಟೆ ಪಾಳ್ಯದ ಜ್ಯೋತಿಬಾ ಫುಲೆ ಕೊಳಗೇರಿ ಪ್ರದೇಶದ ದೃಶ್ಯ. ಬೇಸಿಗೆ ಆರಂಭದಲ್ಲೇ ಇವರಿಗೆ ಜಲಾಘಾತದ ಬಿಸಿ ತಡ್ತಿದೆ. ನೂರು ಮನೆಗಳಿಗೆ ಇರೋದು ಎರಡೇ ಎರಡು ನಲ್ಲಿ. ಕೊಳಗೇರಿ ಪ್ರದೇಶದ ಜನರ ಸಂಕಷ್ಟ ಕೇಳೋರಿಲ್ಲ. ಬೇಸಿಗೆ ಆರಂಭದಲ್ಲೇ ರಾಜಧಾನಿಯಲ್ಲಿ ಜಲಕ್ಷಾಮ ಎದುರಾಗಿದೆ. ನೀರಿಗಾಗಿ ಮಹಿಳೆಯರ ಮಧ್ಯೆ ನಿತ್ಯ ಜಗಳ ನಡೀತಿದೆ. ಜ್ಯೋತಿಬಾ ಫುಲೆ ಕೊಳಗೇರಿ ಪ್ರದೇಶದಲ್ಲಿ ಮಹಿಳೆಯರಿಗೆ ನೀರು ಹಿಡಿಯೋದೇ ಕೆಲಸ ಆಗ್ಬಿಟ್ಟಿದೆ. ಗಂಟೆಗಟ್ಟಲೆ ನಲ್ಲಿ ಮುಂದೆ ನಿಲ್ತಿದ್ದಾರೆ. 100 ಮನೆಗಳಿಗೆ ಎರಡೇ ಎರಡು ಕೊಳಾಯಿ ಇದ್ದು ಇವರ ಸಂಕಷ್ಟ ಹೇಳತೀರದಾಗಿದೆ. ಈಗಷ್ಟೇ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಆರಂಭ ಆಗ್ತಾ ಇದೆ. ಆದರೆ ಬೇಸಿಗೆ ಆರಂಭದಲ್ಲೇ ಸಿಲಿಕಾನ್ ಸಿಟಿಯ ಸಾಕಷ್ಟು ಏರಿಯಾಗಳಲ್ಲಿ ನೀರಿನ ಕೊರತೆ ಎದುರಾಗಿರುವಂಥದ್ದು. ಸದ್ಯ ನಾನೀಗ ಗೊರಗುಂಟೆ ಪಾಳ್ಯದ ಜ್ಯೋತಿಬಾ ಫುಲೆ ಕೊಳಚೆ ಪ್ರದೇಶದಲ್ಲಿದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ನೀರಿಗಾಗಿ ನಿತ್ಯ ಇದೇ ರೀತಿಯಲ್ಲಿ ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇಲ್ಲಿ ಉತ್ತರ ಕರ್ನಾಟಕದಿಂದ ಬಂದಂಥ ಸಾಕಷ್ಟು ಕುಟುಂಬಗಳು, ಒಂದು ಕಾರ್ಮಿಕ ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದೆ. ಆದರೆ ಆ ಒಂದು ಕುಟುಂಬಗಳಿಗೆ ಸರಿಯಾದ ರೀತಿಯಲ್ಲಿ ನೀರು ಸಿಗ್ತಾ ಇಲ್ಲ. ಸದ್ಯ ಗಮನಿಸ್ತಾ ಇದ್ರೆ ಬೆಳಗ್ಗೆಯಿಂದ ಕೂಡ ಬಿಂದಿಗೆಗಳನ್ನು ಹಿಡ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ನೀರು ತುಂಬಿಸ್ಕೊಳ್ಬೇಕಾದಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಪ್ರತಿ ಬಾರಿ ಬೇಸಿಗೆ ಆರಂಭದಲ್ಲೂ ಇಲ್ಲಿಯ ಪರಿಸ್ಥಿತಿ ಹೀಗೆ ಇರುತ್ತೆ. ಎಷ್ಟೇ ಬಾರಿ ಮನವಿ ಮಾಡಿದ್ರೂ ಸಮಸ್ಯೆಗೆ ಮಾತ್ರ ಪರಿಹಾರ ಸಿಕ್ಕಿಲ್ಲ. ಕುಡಿಯೋ ನೀರಿಗೆ ಅಕ್ಕಪಕ್ಕದ ಏರಿಯಾಗೆ ಅಲೆದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇರೋ ನೀರಿನ ಟ್ಯಾಂಕ್ ನಿರುಪಯುಕ್ತವಾಗಿದೆ. ಅರ್ಧಂಬರ್ಧ ಬರೋ ನೀರಿಗೆ ಬಿಂದಿಗೆ ಹಿಡಿದು ಕ್ಯೂನಲ್ಲಿ ಕಾಯೋ ಮಹಿಳೆಯರು ಜುಟ್ಟು ಹಿಡ್ಕೊಂಡು ಗಲಾಟೆ ಮಾಡ್ತಿದ್ದಾರೆ. ಸರ್, ಇಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ನೀರ್ದು ಅಂತ? ನೀರಿಂದು ಭಾಳ ಪ್ರಾಬ್ಲಮ್ ಸರ್. ಜಾಸ್ತಿ ಬಂದು ದಿವಸ ಜಗಳ ಗಲಾಟ, ದಿವಸ ಕೂದಲು ಬಿಂದಿಗೆ ತಗೊಂಡು ಹೊಡೆದಾಡೋದು, ಜಗಳ ಗುದ್ದಾಡೋದು, ಇದೇನಾಡೋದು. ನೀರು ಸಿಗೋಲು ಅಲ್ಲಿ ಎತ್ಕೊಂಬಂದಿವಿ. ಅವ್ರ ಬಿಲ್ ಕಟ್ತಾರ, ಅವ್ರ ಮನೆ ಹತ್ರ ಹೋಗಿ ನಾ ಬೇಯ್ಸಂದು ಅದು ಮಾಡ್ಕೊಂಡು ಎತ್ಕೊಂಬರ್ತೀವಿ. ಮತ್ತೆ ಏನು ಮಾಡ್ತಪ್ಪ, ಇಲ್ಲಿ ನೋಡ್ತಲ್ಗ ಮಕ್ಕಳು ಪರಿಸ್ಥಿತಿ ಹಿಂಗೈತಿ. ಈಗ ನೀರು ತರಲ್ಲ, ನಾವೇ ಹೋಗ್ಬೇಕು, ನಾವೇ ತರಬೇಕು, ಇದು ಮಾಡ್ಬೇಕು. ನೋಡಿ ಇಲ್ಲಿ ನಮ್ಮ ಜೊತೆಯಲ್ಲಿ ಸಮಸ್ಯೆ ಇದೆ. ನಮ್ಮ ಜಗಳ ಆಡ್ತಾರೆ, ದಿನ ಕುಡಿಯಕ್ಕೆ ನೀರು ಸಿಗಲ್ಲ. ಕೆಲಸಕ್ಕೆ ಹೋಗಬೇಕಾದ ಜನ ಹೀಗೆ ನೀರಿಗಾಗಿ ಕೊಡ ಹಿಡ್ಕೊಂಡು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. ಸಂಬಂಧಪಟ್ಟವರು ಇನ್ನಾದರೂ ಎಚ್ಚೆತ್ತುಕೊಳ್ತಾರಾ ಕಾದು ನೋಡಬೇಕಿದೆ. ಬೇಸಿಗೆ ಆರಂಭದಲ್ಲೇ ಈಗ ನೀರಿನ ಸಂಕಷ್ಟ ಎದುರಾಗಿರುವಂಥದ್ದು. ಸದ್ಯ ಜಲಮಂಡಳಿ ಹಾಗೆ ಸ್ಥಳೀಯ ಶಾಸಕರು ಇನ್ನಾರು ಎಚ್ಚೆತ್ತುಕೊಂಡು ಇಲ್ಲಿ ಆಗ್ತಿರುವಂಥ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಮಾಂತೇಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.